ಎಷ್ಟರ ಮಟ್ಟಿಗೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಪಕ್ಷಗಳಿಗೆ ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರವಾಗಿತ್ತು. ಜೊತೆಗೆ ಜನಸಾಮಾನ್ಯರು ಕೂಡ ಮಾತಾಡೋಕ್ಕೆ ಶುರು ಮಾಡಿದರು. ನಮ್ಮ ಅನ್ನ ಕಸ್ಕೊಳ್ತಾ ಇದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಸರ್ಕಾರದ ಮೇಲೆ ಮಾಡಿದರು. ಹೀಗಾಗಿ BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಬಹಳ ಸೀರಿಯಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ. ಇವತ್ತಿನಿಂದ ಕಾರ್ಡ್ಗಳ ಪರಿಶೀಲನೆ ಆಗುತ್ತೆ. ನಾವು ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಈ ಅರ್ಹರು ಯಾರ್ಯಾರಿದಾರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ತಪ್ಪಿಸಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಆಹಾರ ಇಲಾಖೆಯಿಂದ ಪರಿಷ್ಕರಣೆ ಶುರುವಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ BPL ಕಾರ್ಡ್ ರದ್ದಾಗಿರೋದು, ಅದು ದೊಡ್ಡ ಮಟ್ಟಿಗೆ ಸದ್ದಾಗಿರೋದು, ಸುದ್ದಿಯಾಗಿರೋದು ಗೊತ್ತಿರುವಂಥ ಸಂಗತಿ. ಇವತ್ತು ಪರಿಷ್ಕರಣೆ ಆರಂಭ ಆಗಿದೆ. ಅರ್ಹತೆ ಹೊಂದಿರುವಂಥವರು, ನಿಜಕ್ಕೂ ನಮಗೆ ತಪ್ಪು ಹೋಗಿದೆ ಅನ್ನುವಂಥವರು ಈ ಆಧಾರ್, ಪ್ಯಾನ್, ID ಅದೆಲ್ಲವನ್ನೂ ಕೂಡ ತಗೊಂಡು ಹೋಗಿ ನೀವು ಅದನ್ನು ಸರಿ ಮಾಡ್ಕೋಬಹುದು. ಸೊ ಇದು ಹೀಗಾಗಿ ಆಹಾರ ಇಲಾಖೆ ಇವತ್ತು ಪರಿಷ್ಕರಣೆಯನ್ನು ಶುರು ಮಾಡ್ತಾ ಇದೆ. ಅರ್ಹರಿಗೆ ಪಡಿತರ ಕಾರ್ಡ್ ಎಷ್ಟರ ಮಟ್ಟಿಗೆ ಸಿಗುತ್ತೋ ಅನರ್ಹರಿಗೆ ರದ್ದಾಗುವಂಥದ್ದು ಕೂಡ ಖಚಿತ. ಸೊ ಇದು ಯಾವಾಗ ಮಿತಿ ಮೀರಿ ಹೋಗ್ತಾ ಇದೆ, ಯಾವಾಗ ಇದು ಬೂಮ್ರಾಂಗ್ ಆಗ್ಬೋದು ಅಂತ ಅನ್ನಿಸ್ತಲ್ಲ, ತಕ್ಷಣಕ್ಕೆ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದರು. ಅದಾದಮೇಲೆ ಉಪಮುಖ್ಯಮಂತ್ರಿಗಳು ಮಾತಾಡಿದರು, ಮುನಿಯಪ್ಪನವರು ಮಾತಾಡಿದರು, ಆಹಾರ ಸಚಿವರು ಯಾವುದೇ ಕಾರಣಕ್ಕೂ ಬಡವರ ಅನ್ನಕ್ಕೆ ಕೈ ಹಾಕಲ್ಲ ಅನ್ನುವಂಥ ವಾಗ್ದಾನವನ್ನು ಕೂಡ ಕೊಟ್ಟರು. ಬನ್ನಿ ಇಬ್ಬರು ನಾಯಕರು ಏನು ಹೇಳಿದ್ದಾರೆ ನೋಡೋಣ. ಯಾವ BPL ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ಯಾರು ಅರ್ಹರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೆ ನಮ್ಮ 5 ಗ್ಯಾರಂಟಿಗಳ ಪ್ರತಿಯೊಂದು ತಾಲೂಕಿನಲ್ಲೂ ಸಮಿತಿ ಇದೆ, ರಚನೆ ಮಾಡಿದ್ದೀವಿ. ರಾಜ್ಯ ಮಟ್ಟದ ಸಮಿತಿ ಇದೆ. ಅವರೆಲ್ಲ ಕೂಡ ಅದನ್ನು ಉಸ್ತುವಾರಿ ಮಾಡಿ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಮಾಡ್ತದೆ. ಯಾರು ಭಯ ಮಾಡಬೇಕಾಗಿಲ್ಲ. ಪರಿಷ್ಕರಣೆ ಮಾಡುವಂಥ ಕಾಲದಲ್ಲಿ ಕೆಲವು BPL ಕಾರ್ಡ್ಗಳು APLಗೆ ಹೋಗಿರ್ಬೋದು ಅಂತ ಸಂಶಯ ಬಂದಿದ್ದಕ್ಕೆ ಮತ್ತೆ ನಾವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಯಥಾಸ್ಥಿತಿಗೆ ತಂದು ಆಮೇಲೆ ಚಿಂತನೆ ಮಾಡ್ತೀವಿ. ಬೆಂಗಳೂರಿನ ಯಾವ್ಯಾವ ಭಾಗಗಳಲ್ಲಿ ಇದಕ್ಕೋಸ್ಕರ ಕೇಂದ್ರಗಳನ್ನು ತೆರೆಯಲಾಗಿದೆ, ಎಲ್ಲೆಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಕೋಬಹುದು. ಪೂರ್ವ ವಲಯ ರಾಜಾಜಿನಗರ ಆಹಾರ ಇಲಾಖೆಯ ಕಚೇರಿ. ನಾವು ಬೆಂಗಳೂರಿನ ಪೂರ್ವ ವಲಯದಲ್ಲಿ ರಾಜಾಜಿನಗರದಲ್ಲಿ, ಪಶ್ಚಿಮ ವಲಯದಲ್ಲಿ ಬಸವನಗುಡಿ ಆಹಾರ ಇಲಾಖೆಯ ಕಚೇರಿ. ಎಲ್ಲೆಲ್ಲಿ ಅನ್ನೋದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. BPL ಕಾರ್ಡ್ಗಳ ತಿದ್ದುಪಡಿ ಕಾರ್ಯಗಳನ್ನು ಇಲ್ಲಿ ಮಾಡ್ಕೋಬೋದು. ಉತ್ತರ ವಲಯ ಮೆಜೆಸ್ಟಿಕ್ ಆಹಾರ ಇಲಾಖೆಯ ಕಚೇರಿ. ಎಲ್ಲೆಲ್ಲಿ ಆಹಾರ ಇಲಾಖೆಯ ಕಚೇರಿಗಳಿವೆ ಸಂಬಂಧಪಟ್ಟಂಥ ಕಚೇರಿಗಳು, ಕೆಂಗೇರಿ ಮತ್ತು ಬನಶಂಕರಿ ಆಹಾರ ಇಲಾಖೆ ಕಚೇರಿನಲ್ಲೂ ಕೂಡ ನೀವು BPL ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬಹುದು. ಇನ್ನು RT ನಗರ, ಬೆಂಗಳೂರಿನ ಉತ್ತರದಲ್ಲಿ RT ನಗರ ಆಹಾರ ಇಲಾಖೆಯ ಕಚೇರಿ ಇದೆಯಲ್ಲ, ಅಲ್ಲೂ ಕೂಡ ಜನರು ಹೋಗಬಹುದು, ನಿಮ್ಮ BPL ಕಾರ್ಡ್ಗಳನ್ನು ಸರಿ ಮಾಡ್ಕೋಬಹುದು. ವೈಯಾಲಿಕಾವಲಲ್ಲೂ ಕೂಡ ಅಲ್ಲೊಂದು ಆಹಾರ ಇಲಾಖೆಯ ಕಚೇರಿ ಇದೆ, ವೈಯಾಲಿಕಾವಲ್. ಜೊತೆಗೆ ಯಲಹಂಕ ಆಹಾರ ಇಲಾಖೆಯ ಕಚೇರಿನಲ್ಲೂ ಕೂಡ ತಿದ್ದುಪಡಿ ಕೆಲಸವನ್ನು ಮಾಡಲಾಗುತ್ತೆ. ಯಾವ ರೀತಿ, ಯಾವ್ಯಾವುದು ಮಾನದಂಡದ ಮೇಲೆ ತಿದ್ದುಪಡಿ, ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಮೊದಲೇನೇನಿತ್ತಲ್ಲ, ನೀವು ಎಲ್ಲ ವಿವರಗಳನ್ನು ಕೊಡಬೇಕು. ನೀವು BPL ಕಾರ್ಡ್ ಫಲಾನುಭವಿಗಳು ಅದರ ಸ್ಥಳ ಪರಿಶೀಲನೆ ಆಗಬೇಕು. ನಿಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ಗಳಿದೆ, ಏನು ಎತ್ತ, ಇದು ಸತ್ಯವಾ ಸುಳ್ಳ, ಅದೆಲ್ಲ ಸಂಗತಿಗಳು ಕೂಡ ಇರಬೇಕು. ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ, ಅರೆ ಸರ್ಕಾರಿ ನೌಕರರಾಗಿದ್ದರೆ, ನೀವೇನಾದರೂ ತೆರಿಗೆ ಪಾವತಿದಾರರಾಗಿದ್ದರೆ ಖಂಡಿತವಾಗಲೂ ಸಿಗಲ್ಲ. ಕಾರ್ಡ್ ಇರುವಂಥವರು ಉಳ್ಳವರ ಅಥವಾ ಪಾಪ ಇಲ್ಲದೇ ಇರುವಂಥವರ, ಬಡವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. RD ನಂಬರ್ ಜೊತೆಗೆ ದಾಖಲೆಗಳ ಪರಿಶೀಲನೆ ಕೂಡ ಆಗಬೇಕು. ಆಹಾರ ನಿರೀಕ್ಷಕರು 1 by 1 ಕಾರ್ಡನ್ನು ಪರಿವರ್ತಿಸಬೇಕು. ಇದನ್ನು ಭಾಳ ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ಇದಕ್ಕಿದ್ದಂಗೆ ನೀವು ಮೂಲ ಸ್ಥಾನಕ್ಕೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಕಳ್ಕೊಂಡಿರುವಂಥವರಿಗೆ ಆಯಿತು ಇವತ್ತೇ ಬರ್ಕೊಟ್ಬಿಡ್ತೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. NIC ಸಾಫ್ಟ್ವೇರ್ ಮುಖಾಂತರ ಕಾರ್ಡನ್ನು ಪರಿವರ್ತನೆ ಮಾಡಬೇಕು. ಅಂದರೆ ಇದೊಂದು ಪ್ರೋಸೆಸ್. ಇದು ಈ NIA, NIC, ಆ ಸಾಫ್ಟ್ವೇರು ಈ ಸಾಫ್ಟ್ವೇರು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಇದು ಅಂದರೆ ಒಂದು ಸಾಫ್ಟ್ವೇರ್ ಮುಖಾಂತರ ಇದೆಲ್ಲವನ್ನೂ ಕೂಡ ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗುವಂಥ ಪ್ರೊಸೀಜರ್ ಇದು. ಜನಸಾಮಾನ್ಯರಿಗೆ ಯಾವ ಕೂಡ ಅರ್ಥ ಆಗಲ್ಲ. ಅವ್ರು ಏನು ಕೇಳ್ತಾರೆ ಅಂತಂತಂದರೆ,
ನಾವು ಹೋದ ತಕ್ಷಣ ಏನಾದರೂ ಅದು ಪುನರಾವರ್ತನೆ ಆಗುತ್ತೋ ಇಲ್ಲ ಅಂದರೆ ಕಾರ್ಡ್ ತಿದ್ದುಪಡಿ ಆಗುತ್ತೋ ಇಲ್ಲವೋ ಅಷ್ಟು ಕೇಳ್ತಾರೆ. ತಿದ್ದುಪಡಿ ಆಗುತ್ತೆ, ಅದಕ್ಕೆ ಬೇಕಾದಂಥ ಮಾನದಂಡಗಳಿವೆ, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ನೀವು ಕೊಡಬೇಕಾಗತ್ತೆ. ಆ ದಾಖಲೆಗಳ ಪರಿಶೀಲನೆ ಆಗಬೇಕಾಗತ್ತೆ. ಒಂದೇ ಸರಿ ನೀವು ಕ್ಯಾನ್ಸಲ್ ಆಗಿರೋದನ್ನು ತಕ್ಷಣ ಇವತ್ತೇ ಬರ್ಕೊಡ್ತಾರೆ ಅಂತ ಭಾವಿಸಬೇಡಿ. ಅದೆಲ್ಲವೂ ಕೂಡ ಸಾಫ್ಟ್ವೇರ್ ಮುಖಾಂತರ ಆಗೋದ್ರಿಂದ ಸ್ವಲ್ಪ ತಡ ಕೂಡ ಆಗಬಹುದು.